ಈ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಪುತ್ರ, ಈ ನಾಡು ಕಂಡಂತಹ ಅಪರೂಪದ ರಾಜಕಾರಣಿ, ಕರ್ನಾಟಕ ಸರ್ಕಾರದ ಪ್ರಥಮ ಕಾನೂನು ಮಂತ್ರಿ, ದಕ್ಷಿಣ ಆಫ್ರಿಕಾಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂತಹ LG ಆವನೂರವರ ಜಯಂತಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯ ಪುತ್ಥಳಿ, ಕುವೆಂಪು ಅವರ ಪುತ್ಥಳಿಯ ಮುಂಭಾಗದಲ್ಲಿ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಆಚರಣೆ ಮಾಡೋದಕ್ಕೆ ನನಗೆ ಮೂಲ ಪ್ರೇರೇಪಣೆ ನನ್ನ ರಾಜಕೀಯ ಗುರುಗಳು ಆಗಿದ್ದಂತಹ ದಿವಂಗತ ಚಿಕ್ಕಮದು ಸಾಹೇಬರು ಇದಕ್ಕೆ ಮೂಲ ಕಾರಣಕರ್ತರಾಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತಾ, ಅವರು ಕಾರ್ನಲ್ಲಿ ಹೋಗುವಾಗ, ನಾಗರಾಜು, ನೀವೆಲ್ಲರ ಪದವೀಧರರಿದ್ದೀರಿ, ಈ ನಾಡಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತಹ LG ಆವನೂರವರು ಪ್ರಬುದ್ಧ ರಾಜಕಾರಣಿ, ಮಹಾ ಮಾನವತಾವಾದಿ, ಕಾನೂನನ್ನು ಪರಿಪೂರ್ಣವಾಗಿ ಬಲ್ಲವರು. ಅವರು ಏನು ಈ ದಕ್ಷಿಣ ಆಫ್ರಿಕಾ ಸ್ವತಂತ್ರಗೊಂಡಂತಹ ಸಂದರ್ಭದಲ್ಲಿ ಈ ಸಂವಿಧಾನ ರಚನೆ ಮಾಡೋದಕ್ಕೆ ಅನೇಕ ದೇಶಗಳಲ್ಲಿ ಕಾನೂನು ತಜ್ಞರನ್ನು ಆಹ್ವಾನ ಮಾಡ್ತಾರೆ. ಪರೀಕ್ಷೆಗೆ ಅನೇಕ ಕಾನೂನು ತಜ್ಞರು, ಒಂದು 75 ಮಂದಿ ಭಾಗವಹಿಸ್ತಾರೆ. ಅದರಲ್ಲಿ ಪ್ರಥಮ ರ್ಯಾಂಕ್ನಲ್ಲಿ ಆಯ್ಕೆಯಾಗಿ ಪರೀಕ್ಷೆಯಲ್ಲಿ ಅತ್ಯುನ್ನತವಾದಂಥ ಅಂಕಗಳನ್ನು ಪಡ್ಕೊಂಡಂಥವರು ಡಾಕ್ಟರ್ LG ಆವನೂರವರು. LG ಆವನೂರವರು ಯಾವಾಗ ಆಯ್ಕೆ ಆಯ್ತಾರೆ, ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ನಮ್ಮ ಭಾರತ ದೇಶಕ್ಕೆ ಮನಮಾತಾಗ್ತಾರೆ. ಸಂವಿಧಾನವನ್ನು ಕೂಡ ಅನೇಕ ದೇಶಗಳಿಗೆ ಹೋಗಿ ಅಧ್ಯಯನ ಮಾಡಿ ಬಹಳ ಕಠಿಣವಾದಂತಹ ಮತ್ತು ಎಲ್ಲರಿಗೂ ಅನುಕೂಲವಾಗುವಂತಹ, ನ್ಯಾಯ ಸಿಗುವಂತಹ ನಿಟ್ಟಿನಲ್ಲಿ ಸಂವಿಧಾನವನ್ನು ಬರ್ಕೊಡ್ತಾರೆ. ಅವರ ಜಯಂತಿಯನ್ನು ನಾನು ಇವತ್ತು ಮಾನಸ ಗಂಗೋತ್ರಿ ಆವರಣದಲ್ಲಿ ಆಚರಣೆ ಮಾಡ್ತಾಯಿದ್ದೀನಿ. ತುಂಬ ಸಂತೋಷ ಆಗ್ತಾಯಿದೆ. ಇವತ್ತು ಹಿಂದುಳಿದ ವರ್ಗಗಳ ಅವರಿಗೆ ಮತ್ತು ಯಾವುದೇ ಒಬ್ಬ ಸಾಮಾನ್ಯ ವರ್ಗದವ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಅಂದರೆ ಕಾನೂನು, ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನು ಕಠಿಣವಾಗಿ ಜಾರಿಯಾಗಬೇಕು. ಇವತ್ತೇನಾದ್ರು ಕೂಡ ದಕ್ಷಿಣ ಆಫ್ರಿಕಾಕ್ಕೆ LG ಆವನೂರವರು ಸಂವಿಧಾನವನ್ನು ಅಲ್ಲಿಗೆ ಬರ್ಕೊಳ್ಳಿಲ್ಲ ಅಂದಿದ್ರೆ, ಇವತ್ತು ಭಾರತ ದೇಶಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಇಲ್ಲಿ ಬರ್ಕೊಳ್ಳಿಲ್ಲ ಅಂತಂದರೆ ರಾಜಪ್ರಭುತ್ವ ಮತ್ತು ದಬ್ಬಾಳಿಕೆ ದೌರ್ಜನ್ಯಗಳು ನಡೀತಿತ್ತು. ಏನು ಈ ಸುನಾಮಿ ಅಲೆಗಳು ಬರ್ತಿದ್ವು, ಆ ರೀತಿಯಲ್ಲಿ ಜನ ಕೊಚ್ಚಿ ಹೋಗ್ತಾಯಿದ್ರು, ಜೀವನ ಮಾಡೋದಕ್ಕೆ ಆಗ್ತಾ ಇರ್ತಿರಲಿಲ್ಲ. ಅಂತಹ ಒಂದು ಮಹನೀಯ LG ಆವನೂರವರನ್ನು ಇವತ್ತು ನಾನು ಸ್ಮರಿಸ್ಕೊಳ್ತಾ ಇದ್ದೀನಿ. ಇವತ್ತು ಕಾರ್ಯಕ್ರಮವನ್ನು ನಾನು ಸರಳವಾಗಿ ಆಚರಣೆ ಮಾಡಿರ್ಬೋದು, ಆದರೆ ಮುಂದೊಂದು ದಿನಗಳಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಚಿಕ್ಕಮದು ಅಭಿಮಾನಿ ಬಳಗವನ್ನು ಕಟ್ಟಿ ನಾನು ಇದೇ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅನಿಲ್ ಚಿಕ್ಕಮದುರವರ ಮಾರ್ಗದರ್ಶನವನ್ನು ಪಡ್ಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತೀನಿ ಮುಂಬರುವಂಥ ವರ್ಷಗಳಲ್ಲಿ LG ಆವನೂರವರ ಜಯಂತಿಯನ್ನು ಅಂತ ತಮ್ಮ ಮುಖಾಂತರ ನಾನು ಸಾರ್ವಜನಿಕ ತಿಳಿಸಲು ಇಚ್ಛಪಡ್ತೀನಿ. ಇವತ್ತು ನನಗೆ ತುಂಬ ಖುಷಿಯಾಗಿದೆ. ಇವತ್ತು ಸರ್ಕಾರ ಏನು ಕೆಲವೊಂದು ಸರ್ಕಾರದಲ್ಲೇ ಇರ್ತಕ್ಕಂಥ ಮಂತ್ರಿಗಳು ಜೊತೆಗೆ ಘಟಾನುಘಟಿ ರಾಜಕಾರಣಿಗಳು ಮತ್ತು ಸಂಸ್ಥೆಯವರು ಜಾತಿ ಗಣತಿಯನ್ನು ಜಾರಿಗೆ ತರಬಾರ್ದು, ಜಾರಿಗೆ ತರೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಯಾಕೆ ಸ್ವಾಮಿ, ಇದು ಪ್ರಜಾಪ್ರಭುತ್ವ ಅಲ್ವಾ? ಸರ್ಕಾರನೇ ಅಲ್ವಾ ಜಾತಿ ಗಣತಿಯನ್ನು ಅಸೆಸ್ ಮಾಡಿರ್ತಕ್ಕಂಥದ್ದು, ಸೆನ್ಸಸ್ ಮಾಡಿರ್ತಕ್ಕಂಥದ್ದು? ಯಾಕೆ ಜಾತಿ ಗಣತಿಯನ್ನು ನೀವು ಅಕ್ಸೆಪ್ಟ್ ಮಾಡಬಾರ್ದು, ಜಾರಿಗೆ ತರಬಾರ್ದು? ನಿಮ್ಮ ಉದ್ದೇಶ ಏನು? ಸತ್ಯ ಏನಿದೆ, ಸತ್ಯ ಹೊರಗಡೆ ಬರಲಿ. ಈಗ ಇದನ್ನು ಸೆನ್ಸಸ್ ಮಾಡಿರ್ತಕ್ಕಂಥವ್ರು ಯಾರು? ಸರ್ಕಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಅಧಿಕಾರಿಗಳು, ಶಿಕ್ಷಕರು, ಅವ್ರುಗಳೇ ಇದನ್ನು ಸೆನ್ಸಸ್ ಮಾಡಿರ್ತಕ್ಕಂಥದ್ದು. ಸತ್ಯ ಅಲ್ವಾ? ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಅವ್ರಿಗೆ ಸೌಲಭ್ಯಗಳು ಸಿಗ್ತಾ ಇದೆ ಎಂಬತಕ್ಕಂಥದ್ದು ಜಾರಿಗೆ ಬರಲೇಬೇಕು ಅಲ್ವಾ? ಯಾಕೆ ನೀವು ತಾರತಮ್ಯವನ್ನು ಮಾಡ್ತಿದ್ದೀರಿ? ನಾನು ಈ ಮುಖಾಂತರ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿಯನ್ನು ಮಾಡ್ಕೊಳ್ತಿದ್ದೀನಿ. ಜಾತಿ ಗಣತಿಯನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.